ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಮುಂಬೈನಲ್ಲಿ 4 ದಿನಕ್ಕಿಂತ ಮುಂಚೆ ನಡೆದಂಥ ಒಂದು ಘಟನೆಯನ್ನು ವಿವರಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟಾಗ ಏನೆಲ್ಲ ಆಗ್ಬೋದು ಅನ್ನೋದಕ್ಕೆ ಇದೇ ಘಟನೆ ಸಾಕ್ಷಿ. ಕೇವಲ ಒಂದು ಚರ್ಚೆ, ಸಣ್ಣ ಒಂದು ಜಗಳ, ಇದು ಕೊಲೆಯಲ್ಲಿ ಅಂತ್ಯವಾಗಿದೆ. ಇದರ ಘಟನೆಗಳ ವಿವರವನ್ನು ನೋಡ್ತಾ ಹೋಗೋಣ. ಇದು ಜೂನ್ 23ರಂದು ರಾತ್ರಿ 10ರಿಂದ 10:15 ಹೊತ್ತಿಗೆ ನಡೆದಂಥ ಒಂದು ಘಟನೆ. ನಿಮ್ಗೆ ಗೊತ್ತಿರ್ಬೋದು, ಮುಂಬೈನಲ್ಲಿ ಜನರು ಲೋಕಲ್ ಏರಿಯಾದಲ್ಲಿ ಹೋಗೋದಕ್ಕೆ ಲೋಕಲ್ ಟ್ರೈನನ್ನು ಬಳಸ್ತಾರೆ. ಲೋಕಲ್ ಟ್ರೈನ್ ಇದೆ, ಅದರಲ್ಲಿ ತುಂಬ ರಶ್ ಇರುತ್ತೆ, ಯಾವಾಗಲೂ ರಶ್ ಇರುತ್ತೆ. ಅವತ್ತು ಮಳೆ ಬರ್ತಾ ಇರುತ್ತೆ, ಮುಂಗಾರು ಮಳೆ, ಅದು ಫಸ್ಟ್ ಬರ್ತಾ ಇರುತ್ತೆ. ಈ ವರ್ಷದ ಪ್ರಥಮ ಮಳೆ ಜೋರಾಗಿ ಬರ್ತಾ ಇರುತ್ತೆ. ಅದಕ್ಕೆ ಇನ್ನೂ ರಶ್ ಸ್ವಲ್ಪ ಜಾಸ್ತಿ ಇರುತ್ತೆ, ತುಂಬ ರಶ್ ಇರುತ್ತೆ. ನಾರ್ಮಲ್ ಬೈಕಲ್ಲಿ ಕಾರಲ್ಲೆಲ್ಲ ಹೋಗೋರು ಕಷ್ಟ ಆಗುತ್ತೆ ಹೋಗೋದಕ್ಕೆ, ಟ್ರಾಫಿಕ್ ಇರುತ್ತೆ, ನೀರಿರುತ್ತೆ ಅಂತೇಳಿ ಟ್ರೈನಲ್ಲೇ ಎಲ್ಲ ಹೋಗ್ತಾ ಇರ್ತಾರೆ. ಮತ್ತು ಅದೇ ಟೈಮಿಗೆಲ್ಲ ಆಫೀಸಿಂದ ಮನೆಗೆ ಹೋಗೋರು. ಈ ಟೈಮಲ್ಲಿ ಮಯಾಂಕ್ ಲೋಹಾರ್ ಅನ್ನುವ ಹುಡುಗ ಕೂಡ ಇದೇ ಟ್ರೈನಲ್ಲಿ ಹೋಗ್ತಾ ಇರ್ತಾನೆ. ಅದು ಅಲ್ಲದೆ ರೋಷನ್ ಸುವರ್ಣ ಅಂತ ಇಬ್ಬರು ಕೂಡ ಇದೇ ಟ್ರೈನಲ್ಲಿ ಹೋಗ್ತಾ ಇರ್ತಾರೆ. ಫಸ್ಟ್ ಕ್ಲಾಸ್ ಬೋಗಿಯಲ್ಲಿ ಹೋಗ್ತಾ ಇರ್ತಾರೆ. ಅಂದರೆ ಅವತ್ತು ನಿಲ್ಲೋದಕ್ಕೂ ಕೂಡ ಜಾಗ ಇರೋದಿಲ್ಲ, ಅಷ್ಟು ರಶ್ ಇರುತ್ತೆ ಟ್ರೈನಲ್ಲಿ. ಆದರೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡಿ ಹೋಗ್ತಾ ಇರ್ತಾರೆ. ಹೋಗ್ತಾ ಇರಬೇಕಾದ್ರೆ ಈ ಮಯಾಂಕ್ ಲೋಹಾರ್ ಅನ್ನುವ 22 ವರ್ಷದ ಹುಡುಗ, ಈತ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಇದು ಮಳೆ ಬರ್ತಾ ಇರುತ್ತೆ. ಈತ ರೋಷನ್ ಸುವರ್ಣ ಅನ್ನುವನು ಟ್ರೈನ್ ಇದು ಬಾಗಿಲ ಹತ್ರ ನಿಂತ್ಕೊಂಡಿರ್ತಾನೆ. ಅವನು ಸ್ವಲ್ಪ ದಪ್ಪ ಇರ್ತಾನೆ, ನೋಡಿದ್ರೆ ಗಟ್ಟಿ ಇರ್ತಾನೆ. ಅವನು ಬಾಗಿಲ ಹತ್ರ ನಿಂತಿರ್ತಾನೆ. ಈ ಹುಡುಗ ಕೂಡ ಅವನ ಪಕ್ಕದಲ್ಲಿ ನಿಂತಿರ್ತಾನೆ. ಅವಾಗ ಏನಾಗುತ್ತೆ ಅಂತಂದ್ರೆ, ಮಳೆ ಬರ್ತಾ ಇರುತ್ತೆ, ಟ್ರೈನ್ ಹೋಗ್ತಾ ಇರುತ್ತೆ, ಗಾಳಿ ಮಳೆ ಬರ್ತಾ ಇರುತ್ತೆ. ಅವಾಗ ಮಳೆದು ನೀರೆಲ್ಲ ಒಳಗಡೆ ಟ್ರೈನ್ ಒಳಗಡೆ ಬರ್ತಾ ಇರುತ್ತೆ. ಅವಾಗ ಈ ಮಯಾಂಕ್ ಲೋಹಾರ್ ಅನ್ನೋ ಹುಡುಗ ಹೇಳ್ತಾನೆ, ಈ ಬಾಗಿಲನ್ನು ಹಾಕಿ ಮಳೆ ನೀರು ಒಳಗಡೆ ಬರ್ತಾ ಇದೆ ಅಂತ ಹೇಳ್ತಾನೆ. ಇವನು ಈ ರೋಷನ್ ಸುವರ್ಣ ಅನ್ನೋನು ಅವನ ಮಾತನ್ನು ಕೇಳೋದಿಲ್ಲ. ಏನು ಮಳೆ ಬಂದರೆ ಏನಾಗುತ್ತೆ, ಸ್ವಲ್ಪ ಒದ್ದೆ ಆಗಲಿ, ಅವನು ಆ ಮೈಂಡಲ್ಲಿ ಇರ್ತಾನೆ. ಇವನು 2-3 ಸಲ ಹೇಳ್ತಾನೆ, ಅವನಿಗೆ ಕೋಪ ಬರುತ್ತೆ. ಅದು ಮಾತ್ರ ಅಲ್ಲದೆ ಈ ರೋಷನ್ ಸುವರ್ಣ ಅನ್ನೋನು ಕುಡಿದಿರ್ತಾನೆ, ಕಂಠಪೂರ್ತಿ ಕುಡಿದು ಬಂದಿರ್ತಾನೆ. ಅದು ಅವನಿಗೆ ನೆಗೆಟಿವ್ ಆಗಿ ತಗೊಳ್ತಾನೆ. ಅವನು ಕ್ಲೋಸ್ ಮಾಡಲ್ಲ, ಏನು ಮಾಡ್ತೀಯಾ ಅಂತ ರಾಂಗ್ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಅವನು ಕುಡಿದ ಅಮಲ್ನಲ್ಲಿರ್ತಾನೆ. ಅದಕ್ಕೆ ಇವನು ಸ್ಟೇಟ್ಮೆಂಟನ್ನು ಸಮರ್ಥನೆ ಮಾಡೋಕ್ಕೆ ಹೋಗ್ತಾನೆ. ಮಳೆ ಬರ್ತಾ ಇದೆ, ಎಲ್ರಿಗೂ ತೊಂದರೆ ಆಗ್ತಾ ಇದೆ, ನೀನು ಕ್ಲೋಸ್ ಮಾಡಲೇಬೇಕು ಅಂತ ಹೇಳ್ತಾನೆ. ಇವರ ನಡುವೆ ಇದೇ ಥರ ಮಾತಿನ ಚಕಮಕಿ ನಡೆಯುತ್ತೆ. ನಾರ್ಮಲ್ ಆಗಿ ನೀವು ನೋಡಿರ್ಬೋದು, ಕರ್ನಾಟಕದಲ್ಲಿ ನಮ್ಮ BMTC ಬಸ್ಗಳೆಲ್ಲ ನೀವು ನೋಡಿರ್ಬೋದು, ಚಿಲ್ಲರೆಗಾಗಿ ಗಲಾಟೆ, ಮತ್ತು ಅಲ್ಲಿ ಇಲ್ಲಿ ಹೋಗೋದಕ್ಕೆ ಅಲ್ಲಿ ಇಲ್ಲಿ ಚಿಲ್ಲರೆ ಗಲಾಟೆ ಎಲ್ಲ ನಡೀತಾ ಇರುತ್ತೆ. ಇದೇ ಥರ ಬಾಂಬೆಯಲ್ಲಿ ಕೂಡ ಈ ಲೋಕಲ್ ಟ್ರೈನಲ್ಲಿ ಜಗಳ ಎಲ್ಲ ಸೀಟಿಗಾಗಿ ನಿಂತ್ಕೊಳ್ಳೋದಕ್ಕೆ ಈ ಥರ ಸಣ್ಣ ಜಗಳ ನಡೀತಾ ಇರ್ತದೆ. ಎಲ್ಲರೂ ಕೂಡ ಸೇಮ್ ಅದೇ ಥರ ಸಣ್ಣ ಜಗಳ ಒಂದು 5 ನಿಮಿಷದಲ್ಲಿ ಸರಿ ಆಗ್ತಾರೆ ಅಂತ ಹೇಳಿ ತಿಳ್ಕೊಂಡಿರ್ತಾರೆ. ಇವರು ಮಾತಾಡಿ ಆಗಬೇಕಾದ್ರೆ ಸಡನ್ ಆಗಿ ಇವನು ಈ ರೋಷನ್ ಸುವರ್ಣ ಅನ್ನೋನು ಏನು ಮಾಡ್ತಾನೆ ಅಂತಂದರೆ, ಜೇಬಿನಿಂದ ಚಾಕು ತೆಗೆದು ಇವನಿಗೆ ಚುಚ್ಚಿಬಿಡ್ತಾನೆ. ಯಾರಿಗೆ? 22 ವರ್ಷದ ಮಯಾಂಕ್ ಲೋಹಾರ್ಗೆ. ಜಸ್ಟ್ ಮಾತಾಡ್ತಾ ಇದ್ದ, ಅದು ಮಾತಾಡಿ ಮುಗಿಸುವಂತಹ ಕೆಲಸ. ಇವರಿಗೆ ಮುಂಚಿತವಾಗಿ ಯಾವುದೇ ಪರಿಚಯ ಇಲ್ಲ, ಇವರು ಯಾವುದೇ ರೌಡಿಗಳೇನಲ್ಲ, ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ. ಇಬ್ಬರು ಕೂಡ ಸಣ್ಣ ಹುಡುಗರು. ಅವನು ರೋಷನ್ ಸುವರ್ಣ ಅನ್ನೋನು 29-30 ಏಜ್. ಅವನು ಕೂಡ ಕರ್ನಾಟಕದವನು. ಅವನು ಅಲ್ಲೇನೋ ಕೆಲಸ ಮಾಡ್ತಿರ್ತಾನೆ, ಅವನ ಫ್ಯಾಮಿಲಿಯಲ್ಲಿ ಸೆಟ್ಲ್ ಆಗಿರುತ್ತೆ. ಅವನಿಗೇನೋ ಕುಡ್ದ ಆಮೇಲೆಲ್ಲ ಅಥವಾ ಮಾತಾಡಿರೋ ಫೋರ್ಸ್ ಅಲ್ಲ, ಈಗೋ ಹಟ್ಟಾಗಿ ಏನೋ ಗೊತ್ತಿಲ್ಲ, ಮಾತಾಡ್ತಾ ಇರಬೇಕಾದ್ರೆ ಜಗಳ ಆಗ್ತಿರೋ ಟೈಮಲ್ಲೇ ಕತ್ತಿ ತೆಗೆದು ಅವನ ಹೊಟ್ಟೆಗೆ 4-5 ಬಾರಿ ಚುಚ್ಚಿ ಆಗ್ಬಿಡುತ್ತೆ. ಅಷ್ಟೊತ್ತಾಗಬೇಕಾದ್ರೆ ಜನರೆಲ್ಲ ಬೊಬ್ಬೆ ಚೀರಾಟ ಎಲ್ಲ ಮಾಡೋಕ್ಕೆ ಶುರು ಮಾಡ್ತಾರೆ. ಅಷ್ಟೊತ್ತಾಗ ರಕ್ತದ ಮಡುವಿನಲ್ಲಿ ಮಯಾಂಕ್ ಲೋಹಾರ್ ಬಿದ್ದಿರ್ತಾನೆ. ಇಷ್ಟೊತ್ತಿಗೆ ಆಗಬೇಕಾದ್ರೆ ಇವನು ಅಲರ್ಟ್ ಆಗ್ತಾನೆ. ಅದು ಟ್ರೈನ್ ಎಲ್ಲಿಂದ ಅಂತ ಹೇಳಿದ್ರೆ, ಚರ್ಚ್ ಗೇಟ್ನಿಂದ ನಲಸೋಪಾರ್ ಅನ್ನೋ ಪ್ರದೇಶದಲ್ಲಿ ಹೋಗುವಂಥ ಟ್ರೈನ್. ಅದು ಆಲ್ರೆಡಿ ಅಂಧೇರಿ ಅನ್ನುವ ಪ್ಲೇಸ್ಗೆ ರೀಚ್ ಆಗಿರುತ್ತೆ. ಅಂಧೇರಿ ಅನ್ನೋ ಪ್ಲೇಸ್ಗೆ ರೀಚ್ ಆಗೋದಕ್ಕಿಂತ ಮುಂಚೆ ಇವನು ಈ ರೋಷನ್ ಸುವರ್ಣ ಅನ್ನೋ ಅವನ ಕೈಯಲ್ಲಿ ಕತ್ತಿ ಇರುತ್ತೆ. ಮತ್ತೆ ಟ್ರೈನಲ್ಲಿದ್ದ ಜನರಿಗೆ ಅವನ್ನ ಹಿಡ್ಕೊಳ್ಳಿಕ್ಕೆ ಭಯ ಆಗುತ್ತೆ. ಯಾಕಂತಂದ್ರೆ ಬೇರೆಯವ್ರಿಗೂ ಚುಚ್ಚು ಬಿಟ್ರೆ ಅಂತೇಳಿ ಭಯ ಆಗುತ್ತೆ. ಅದಕ್ಕೆ ಯಾರು ಅವನ್ನ ಟಚ್ ಮಾಡಕ್ ಹೋಗಲ್ಲ. ಅವನು ಅರ್ಧದಲ್ಲಿ ಟ್ರೈನಿಂದ ಹಾರಿ ಎಸ್ಕೇಪ್ ಆಗ್ತಾನೆ. ಈ ಹುಡುಗನನ್ನ ಅಂಧೇರಿ ಸ್ಟಾಪ್ಗೆ ರೀಚ್ ಆದಾಗ ಅಲ್ಲಿ ಫಸ್ಟ್ ಏಡ್ ಇರುತ್ತೆ. ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಡೋಣ ಅಂತೇಳಿ ಇಳಿಸ್ತಾರೆ ಎಲ್ಲ ಪ್ರಯಾಣಿಕರು. ಇಳಿಸಿ ಪೊಲೀಸ್ ಅವರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಅವಾಗಲೇ ಟ್ರೀಟ್ಮೆಂಟಿಗೆ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಬಟ್ ಸಡನ್ ಅದೇ ಸ್ಪಾಟಲ್ಲೇ ಅವನ ಡೆತ್ ಆಗುತ್ತೆ. ಇವಾಗ ಈ ಓಡಿ ಹೋದವನು ಇವನು ಅದೇ ಏರಿಯಾದವನು, ಅಂಧೇರಿ ಮೈರಾ ರೋಡ್ ಅನ್ನುವಂಥ ಏರಿಯಾದವನು. ಮಿರಾ ರೋಡ ಅಥವಾ ಮೈರಾ ರೋಡ್ ಏನೋ ಅದೇ ಏರಿಯಾದವನು. ಇವನು ತಪ್ಪಿಸಿ ಹೋಗಿ ಸೀದಾ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ತಂದೆ ಹತ್ರ ಹೇಳ್ತಾನೆ, ಈ ಥರ ಜಗಳ ಆಯಿತು ಅಂತೇಳಿ. ಬಟ್ ಇದು ಕೊಲೆ ಮಾಡಿರೋ ವಿಷಯ ಹೇಳುವುದಿಲ್ಲ. ಕೊಲೆ ಆಗಿರೋದು ಕೂಡ ಅವನಿಗೆ ಗೊತ್ತಿರೋದಿಲ್ಲ. ಅವನು 4 ಬಾರಿ ಚುಚ್ಚಿರ್ತಾನೆ. ಅರ್ಧ ಜೀವ ಆಗಿರ್ಬೇಕಾದ್ರೆ ಬೋಗಿಯಿಂದ ತಪ್ಪಿಸಿ ಓಡಿರ್ತಾನೆ. ಇವನು ಮನೇಲಿ ಹೋಗಿ ತಂದೆ ಹತ್ರ ಹೇಳ್ತಾನೆ, ಈ ಥರ ಆಗಿದೆ, ಪ್ರಾಬ್ಲಮ್ ಆಗಿದೆ, ಜಗಳ ಆಗಿದೆ ಅಂತೇಳಿ, ನಾನು ಇನ್ನು ಸ್ವಲ್ಪ ದಿನ ಬರೋದಿಲ್ಲ ಅಂತ ಹೇಳಿ ನನ್ನ ಡ್ರೆಸ್ ಎಲ್ಲ ಪ್ಯಾಕ್ ಮಾಡಿ ಸೀದಾ ಬರಬೇಕಾದ್ರೆ ಪನ್ವೆಲ್ ಅನ್ನುವ ಪ್ಲೇಸಲ್ಲಿ
ಈತನ ಬಂಧನ ಕೂಡ ಆಗುತ್ತೆ. ಈ ಹುಡುಗನನ್ನ ಹಾಸ್ಪಿಟಲ್ಗೆ, ಮಯಾಂಕ್ ಲೋಹರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಬಟ್ ಅವನದು ಅದು ಅಡ್ಮಿಟ್ ಅಲ್ಲಿ ಅವನ ಜೀವ ಆಲ್ರೆಡಿ ಹೋಗಿರುತ್ತೆ. ಇವ್ರನ್ನ ಅವಾಗಲೇ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗುತ್ತೆ. ಅಲ್ಲಿ ರೈಲ್ವೆ ಪೊಲೀಸ್ ಅವರು ಇರ್ತಾರಲ್ಲ, ಅವಾಗಲೇ ಕಂಪ್ಲೇಂಟ್ ರೈಸ್ ಮಾಡಿರ್ತಾರೆ. ಅದಲ್ಲದೆ ಕೆಲವು ನಿಮಿಷಗಳಲ್ಲಿ ಈ ವಿಡಿಯೋ ಫುಟೇಜ್ ಕೂಡ ಸಿಗುತ್ತೆ ಪೊಲೀಸ್ ಅವರಿಗೆ. ಯಾಕಂತ ಹೇಳಿದ್ರೆ ನಾರ್ಮಲಿ ಲೋಕಲ್ ರೈಲ್ವೆಯಲ್ಲಿ ಇದು CCTV ಫುಟೇಜ್ ಇರುತ್ತೆ. ಕ್ಲಿಯರ್ ಆಗಿ ಈತ ಕತ್ತಿ ಹಿಡಿದು ಅವನಿಗೆ ಚುಚ್ಚೋದು, ಗಲಾಟೆ ಆಗೋದು, ಜಗಳ ಮಾಡೋದು ಎಲ್ಲ ವಿಡಿಯೋ ಕೂಡ ಲೈವ್ ಆಗಿ ರೆಕಾರ್ಡ್ ಆಗಿರುತ್ತೆ. ಅದರಿಂದ ಅವನ ಯಾರು ಇದ್ದಾನೆ ಆರೋಪಿ ರೋಷನ್ ಸುವರ್ಣ, ಅವನ ಮುಖ ಕರೆಕ್ಟ್ ಆಗಿ ವಿಡಿಯೋದಲ್ಲಿ ಬಂದಿರುತ್ತೆ. ಅದರಿಂದ ಟಕ್ಕಂತ ಪೊಲೀಸರು ವಿಡಿಯೋವನ್ನ ರಿಲೀಸ್ ಮಾಡ್ತಾರೆ. 400-500 CCTV ಫುಟೇಜ್ ಅನ್ನ ಚೆಕ್ ಮಾಡ್ತಾರೆ. ಎಲ್ಲದಲ್ಲಿ ಇವನು ಎಲ್ಲಿ ಇಳಿದಿದ್ದಾನೆ, ಎಲ್ಲಿ ಹತ್ತಿದ್ದಾನೆ, ಎಷ್ಟೊತ್ತಿಗೆ ಚುಚ್ಚಿದ್ದಾನೆ, ಎಲ್ಲ ಕಂಪ್ಲೀಟ್ ವಿಡಿಯೋ ಇದೆ. ಕಂಪ್ಲೀಟ್ CCTV ಫುಟೇಜ್ ಸಿಗುತ್ತೆ. ಇದರಿಂದ ಕೆಲವು ಕ್ಷಣಗಳಲ್ಲಿ ಇವನು ಬೇರೆ ಊರಿಗೆ, ಕರ್ನಾಟಕಕ್ಕೆ ತಪ್ಪಿಸಿ ಬರಬೇಕು ಅಂತ ಹೇಳಿ ಪ್ಲಾನ್ ಮಾಡಿರ್ತಾನೆ. ಅವನನ್ನು ಪನ್ವೇಲಲ್ಲಿ ಪೊಲೀಸವರು ಬಂಧನ ಮಾಡ್ತಾರೆ ಕೆಲವು ಗಂಟೆಗಳಲ್ಲಿ, ಅಷ್ಟು ಫಾಸ್ಟ್ ಆಗಿ. ಬಟ್ ಇಲ್ಲಿ ನೀವು ನೋಡ್ಬೇಕಾಗಿರೋದು, ಅವರು ಯಾವುದೇ ಒಂದು ರೌಡಿಗಳಲ್ಲ, ಇಬ್ರು ಕೂಡ ಯಾವುದೇ ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರಲ್ಲ, ಯಾವುದೇ ಹಳೆ ದ್ವೇಷ ಆಗಲಿ ಯಾವುದೇ ಇಲ್ಲ. ಕೆಲವು ಸೆಕೆಂಡ್ಗಳಲ್ಲಿ ಒಂದು ಟ್ರೈನ್ ಇದ್ದು ಬಾಗಿಲು ಹಾಕೋದಕ್ಕೆ ತೆಗೆಯೋದಕ್ಕೆ ನಡೆದಂತಹ ಒಂದು ಸಣ್ಣ ಚರ್ಚೆ ಜಗಳಕ್ಕೆ ಕನ್ವರ್ಟ್ ಆಗುತ್ತೆ. ಜಗಳ ಕೊಲೆಯಲ್ಲಿ ಅಂತ್ಯ ಆಗುತ್ತೆ. ಇದು ಯಾವುದೇ ಒಬ್ಬ ಅಪರಿಚಿತ ವ್ಯಕ್ತಿ ಹತ್ರ ಮಾತಾಡಬೇಕಾದ್ರೆ ಅದೇ ಪ್ರಾಬ್ಲಮ್. ನೀವು ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಕೂಡ ನೋಡಿರ್ಬೋದು, ಯಾವುದೇ ಒಂದು ಸಣ್ಣ ವಿಷಯಕ್ಕೆ ರೋಡಲ್ಲೆಲ್ಲ ಜಗಳ ಮಾಡ್ಕೋತಾರೆ, ಹೊಡೆದಾಡ್ಕೊಳ್ತಾರೆ. ಇದು ಆಕ್ಚುಲಿ ಒಳ್ಳೇದಲ್ವೇ ಅಲ್ಲ. ಯಾಕಂತಂದ್ರೆ ಎಲ್ಲರೂ ಒಂದೇ ತರ ಇರಲ್ಲ. ಕೆಲವರು ಮಾನಸಿಕ ಒತ್ತಡದಿಂದ ಇರ್ತಾರೆ, ಏನಾದರೂ ಅವರ ಮನೆ ಪ್ರಾಬ್ಲಮ್ ಅಲ್ಲಿ ಇರ್ತಾರೆ, ಇನ್ನೊಬ್ರು ಕುಡಿದ ಅಮಲ್ನಲ್ಲಿ ಇರ್ತಾರೆ. ಯಾರು ಯಾವ ತರ ಇರ್ತಾರೆ ಅಂತ ಹೇಳಕ್ಕಾಗಲ್ಲ, ಯಾವಾಗ ವೈಲೆಂಟ್ ಆಗ್ತಾರೆ ಅಂತ ಹೇಳಿ. ಅದಕ್ಕಾಗಿ ನಾವು ಇನ್ನೊಬ್ರ ಹತ್ರ ಮಾತಾಡ್ಬೇಕಾದ್ರೆ ಇವಾಗ ತುಂಬಾ ಜಾಗ್ರತೆ. ನಮ್ಮದೇ ತಪ್ಪು ಇದ್ರೂ ಕೂಡ, ಅಲ್ಲ ನಮ್ದಲ್ಲ, ಅವ್ರದೇ ಅಪೋಸಿಟ್ ಅಲ್ಲಿ ಬಂದವ್ರದೇ ತಪ್ಪಿದ್ರು ಕೂಡ ನಾವು ಸಾರಿ ಅಂತ ಹೇಳಿ ಮುಂದಕ್ಕೆ ಹೋಗೋದೇ ಬೆಟರ್. ಅಷ್ಟೇ ಹೇಳ್ಬೋದು, ಬಿಟ್ರೆ ಮತ್ತೆ ಇದಕ್ಕೆ ಏನು ಆನ್ಸರ್ ಇಲ್ಲ. ಒಬ್ಬ ಸಣ್ಣ ಒಂದು ಡೋರ್ ಹಾಕೋ ವಿಚಾರಕ್ಕೆ ಒಬ್ಬನನ್ನ ಕೊಲೆ ಮಾಡ್ತಾರಂತ ಹೇಳಿ ಆದ್ರೆ ಇನ್ನು ಭಾರಿ ಕಷ್ಟ ಇದೆ ಈ ಪ್ರಪಂಚದಲ್ಲಿ ಬದುಕಲಿಕ್ಕೆ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.